ಹಾಯ್ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ KKRTC ಬಸ್ಗೆ ಮನ್ನ ಯಾವ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾಗೆ ಒಳಗಡೆ ಆ್ಯಡ್ ಮಾಡೋದು ಮತ್ತು ಮೋಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕೋಬೇಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಬಿಟ್ಟರು ಮೊದಲ ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತದೆ. ಓಕೆನಾ? ಈಗ ಈ ಒಂದು ಬಸ್ ಮೋಡನ್ನು ಸಿಂಪಲ್ ಆಗಿ ರಿವ್ಯೂ ಮಾಡೋಣ. ನೋಡಿ, ಈ ಒಂದು ಗೇಮನ್ನು ನಾನು ಮೊಬೈಲ್ನಲ್ಲೇ ಪ್ಲೇ ಮಾಡ್ತಿದ್ದೀನಿ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ಮೊದಲು ಮೇಲೆ ನೋಡ್ರೆ ಸ್ವಾಮಿ ಶರಣಮಯ್ಯಪ್ಪ ಅಂತ ಬರೆದಿದೆ. ಇಲ್ಲಿ KKRTC ಅಂತ ಬರೆದಿದೆ. ಇಲ್ಲಿ ಬಳ್ಳಾರಿ ಅಂತ. ಫ್ರಂಟ್ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಸೈಡ್ ಲುಕ್ ಕ್ರೇಜಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಪ್ಯಾಸೆಂಜರ್ಸ್ ಎಲ್ಲ ತುಂಬ ಇದ್ದಾರೆ. ಸೈಡ್ ಲುಕ್ ಮಾತ್ರ ಬೆಂಕಿ. ಇನ್ನು ಬ್ಯಾಕ್ ಸೈಡ್ ಲುಕ್ ತೋರಿಸ್ಬಿಡ್ತೀನಿ ತಡ್ರಿ. ಇದು ಕೂಡ ಸಾಕಾಗಿ ಕ್ರಿಯೇಟ್ ಮಾಡಿದ್ರೆ KKRTC ಅಂತ ಬರ್ತಿದ್ದಾರೆ, ಮತ್ತೆ ನಾನ್ ಸ್ಟಾಪ್ ಅಂತ ಬರ್ತಿದ್ದಾರೆ. ಬ್ಯಾಕ್ ಸೈಡ್ ಲುಕ್ಕು ಬೆಂಕಿ ಇದೆ ಅಂತ ಹೇಳ್ಬೋದು. ಇನ್ನು ಈ ರೈಟ್ ಸೈಡ್ ಲುಕ್ ನೋಡಿದ್ರೆ ಸೇಮ್ ಲೆಫ್ಟಲ್ಲಿ ಏನು ಸಿಗುತ್ತೆ, ರೈಟಲ್ಲಿ ಅದೇ ಸಿಗುವಂಥದ್ದು. ಇನ್ನು ಕ್ಯಾಬಿನ್ ಒಳಗಡೆ ತೋರಿಸ್ತೀನಿ ಬನ್ನಿ. ನೋಡಿ ಯಾವ ರೀತಿ ಇದೆ. ರಿಯಲಿಸ್ಟಿಕ್ ಆಗಿ ಸೀಟನ್ನು ಕ್ರಿಯೇಟ್ ಮಾಡಿದ್ದಾರೆ. ತೋರಿಸ್ತಾ ಇದ್ದೀನಿ ಗೈಸ್, ನಿಮಗೆ ಬೆಂಕಿ ಇದೆ ಅಂತ ಹೇಳ್ಬೋದು. ಇನ್ನು ಒಳಗಡೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ. ನೋಡಿ, ಸಾಕಾಗೈತೆ. ಇಲ್ಲಿ ರಿಯಲಿಸ್ಟಿಕ್ ಆಗಿರುವಂಥ 3 ಆನಿಮೇಷನ್ ಕೇಕ್ಗಳು ಕೊಟ್ಟಿದ್ದಾರೆ. ಮೊದಲನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೇರಿಂಗ್ ಐತಲ್ಲ, ಹೊಸ ಸ್ಟೇರಿಂಗ್ ಬರುತ್ತದೆ. ಮತ್ತು ಇಲ್ಲಿ ಲೈಟಿಂಗ್ಸ್, ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಆಡಾಗುತ್ತೆ. ನೋಡಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕೊಟ್ಟವ್ರೆ. ಇನ್ನು ಸ್ಟೇರಿಂಗ್ ಆಗಲಿ ಹೇಳಿದ್ದೀನಿ, ಸ್ಟೇರಿಂಗ್ಗೆ ಕವರ್ ಎಲ್ಲ ಹಾಕ್ಕೊಟ್ಟು ಬರುತ್ತೆ. ಇನ್ನು ಮೇಲೆ ಎಲ್ಲ ಊನರೆ ಎಲ್ಲ ಬರುತ್ತೆ. ಓಕೆನಾ? ಇನ್ನು 2ನೇದು ಕ್ಲಿಕ್ ಮಾಡಿದ್ರೆ ಇಂಜಿನ್ ಬಾನೆಟ್ ಓಪನ್ ಆಗುತ್ತೆ. ಇಲ್ಲಿ ಮಿರರ್ ಕೂಡ ಹೊಸ ಬರುತ್ತವೆ. ಒಂದೇ ಇದೆ ಗೈಸ್ ಮಿರರು, ಹೊಸ ಮಿರರ್ ಬರುತ್ತೆ. ಇನ್ನು 3ನೇದು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಸೈಡು, ಎಮರ್ಜೆನ್ಸಿ ಸೈಡು, ಡೋರ್ ಓಪನ್ ಆಗುವಂಥದ್ದು. ಇನ್ನು ಓಡ್ಸೋಕ್ಕಾಗಿದೆ ಅಂದರೆ ಬೆಂಕಿ ಇದೆ. ಇನ್ನು ಮಾಮೂಲಿ ಡೋರು, ಫ್ರಂಟಲ್ ಡೋರು ಓಪನ್ ಮಾಡಿದ್ರೆ ಬ್ಲೂ ಕಲರಲ್ಲಿ ಲೈಟ್ ಬರುತ್ತೆ ನೋಡಿ. ಇನ್ನು ಹೆಡ್ಲೈಟು, ವೈಫರ್ ಎಲ್ಲ ಕೊಟ್ಟವ್ರೆ. ಓಕೆ, ಚೆನ್ನಾಗೈತೆ. ಇನ್ನು ಓಡ್ಸೋಕ್ಕಾಗಿದೆ ಅಂದರೆ ಬೆಂಕಿ ಗೈಸ್. ಓಡ್ಸೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಓಕೆ, ನೋಡಿದ್ರೆಲ್ಲ ಬಸ್ ಹೇಗಿತ್ತು ಅಂತ ಈಗ ಈ ಒಂದು ಬಸ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್. ಬಸ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಈಗ ಬಸ್ಸನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ವಿಡಿಯೋ ಚಾನಲ್ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಬರ್ತೀರಾ. ಇಲ್ಲಿಂದ ಹೇಗೆ ಡೌನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್. ಈ ಒಂದು ಮೋಡನ್ನ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇರುವಂಥದ್ದು. ಪಾಸ್ವರ್ಡನ್ನ ಹಾಕಿದ್ರೆ ಮಾತ್ರ ಇದು ಡೌನ್ಲೋಡ್ ಆಗುವಂಥದ್ದು. ಓಕೆನಾ? ಈ ಮೋಡು ಪಾಸ್ವರ್ಡ್ ಹಾಕಿದ್ರೆ ಡೌನ್ಲೋಡ್ ಆಗುತ್ತೆ, ಇಲ್ಲಾಂದರೆ ಡೌನ್ಲೋಡ್ ಆಗಲ್ಲ. ಓಕೆನಾ? ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕ್ಲಿಕ್ ಮಾಡಿ ಗೈಸ್. ಅದಕ್ಕೂ ಮುಂಚೆ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿರಿ. ಪೂರ್ತಿ ನೋಟು ಪಾಸ್ವರ್ಡ್ ಸಿಗುತ್ತೆ, ತಗೊಂಡು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ ಗೈಸ್. ನಾನು ಎಲ್ಲ ಅಂತ ಹೇಳ್ತೀನಿ. ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೋಡ್ ಲಿಂಕ್ ಅಂತ ಕಾಣಿಸ್ತಿದೆ ನೋಡಿ, 3ನೇದು 3D ಬೈ ಮೋಡ್ ಬೈ. ಅದಾದಮೇಲೆ ಮೋಡ್ ಲಿಂಕ್ ಅಂತ ಇದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಗೈಸ್, ಓಪನ್ ಆಗುತ್ತೆ. ಇದು ನೋಡಿ, ಈ ಥರ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ ಈ ಥರ ಬಂದಮೇಲೆ ಇಲ್ಲಿ KSRTC BS6 ಅಂತ ಕಾಣಿಸ್ತಿದೆ ನೋಡಿ. ಇದು ಫ್ರಂಟ್ ಡೋರ್ದು, ಇದು ಬ್ಯಾಕ್ ಡೋರ್ದು. ಈ ಒಂದು ಬಸ್ ಮೇಲೆ ಕ್ಲಿಕ್ ಮಾಡಿ. KSRTC FD ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ಮೋಡ್ ಲಿಂಕ್, ಟೆಂಪ್ಲೇಟ್ ಲಿಂಕ್, ಚಾನಲ್ ಲಿಂಕ್ ಅಂತ ಕಾಣಿಸುತ್ತೆ. ಇಲ್ಲಿ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮೋಡ್ ಡೌನ್ಲೋಡ್ ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಗೈಸ್ ನಿಮ್ಗೆ ಗೊತ್ತಿರುತ್ತೆ, ಶೇರ್ ಮೋಡ್ಸ್ ಮೂಲಕ ಡೌನ್ಲೋಡ್ ಮಾಡ್ಬೋದು ಈಸಿಯಾಗಿ. 6 ಸೆಕೆಂಡ್ ವೇಟ್ ಮಾಡಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೊಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋನಿನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ ಗೈಸ್. ಡೌನ್ ಆಗುತ್ತೆ. ಡೌನ್ ಆಗಿಲ್ಲ ಅಂದರೆ ಇನ್ನೊಂದು 2 ಕ್ಲಿಕ್ ಮಾಡಿ, ಇಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆನಾ?
ಓಕೆ ಗೈಸ್, ಈ ಒಂದು ಮೋಡು ಪೂರ್ತಿ ಡೌನ್ಲೋಡ್ ಆಯಿತು. 12.86 MB ಪೂರ್ತಿ ಡೌನ್ಲೋಡ್ ಆಗಬೇಕು. 1 MB ಮಿಸ್ ಆದ್ವಿ. ಈ ಒಂದು ಮೋಡು ನಿಮ್ಮೊಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿ ಬರೋದಿಲ್ಲ. ಓಕೆನಾ, ಈಗ ಮೋಡ್ ಡೌನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಲ್ಲ. ಈಗ ಲಿವರಿ ಡೌನ್ ಮಾಡಿದ್ದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಗೈಸ್. ಓಕೆ ಗೈಸ್, ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ವಿಡಿಯೋ ಚಾನಲ್ ಲಿಂಕನ್ನು ಕೊಟ್ಟಿರ್ತೇನೆ. KSRTC BS6 ಲಿವರಿ ಡೌನ್ಲೋಡ್ ವಿಡಿಯೋ ಚಾನಲ್ ಲಿಂಕ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಲಿವರಿಗೂ ಕೂಡ ಪಾಸ್ವರ್ಡ್ ಇದೆ. ಪಾಸ್ವರ್ಡ್ ಈ ಒಂದು ವಿಡಿಯೋನ ಪೂರ್ತಿ ನೋಡಿರಿ. 1.36 ಸೆಕೆಂಡ್ ಐತೆ ಇದು. 1 ನಿಮಿಷ 36 ಸೆಕೆಂಡು ಪೂರ್ತಿ ನೋಟು. ಪಾಸ್ವರ್ಡನ್ನ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ. ನಾನು ಎಲ್ಲ ಹಾಕ್ಬೇಕಂತ ಹೇಳ್ತೀನಿ ಮುಂದೆ. ಇಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಿವರಿ ಲಿಂಕ್ ಪಾಸ್ವರ್ಡ್ ಇನ್ ವಿಡಿಯೋ ಅಂತ ಐತೆ, ಇಲ್ಲೇ ಸಿಗುತ್ತೆ ನಿಮಗೆ ಲಿವರಿ ಲಿಂಕ್. ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ ಗೈಸ್. ನೋಡಿ, ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಡೌನ್ಲೋಡ್ ಮಾರ್ಕು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಸ್ವಲ್ಪ ವೇಟ್ ಮಾಡಿ. ಈ ಥರ ಬಂದಮೇಲೆ ಸ್ವಲ್ಪ ಝೂಮ್ ಮಾಡಿ ಗೈಸ್. ನೋಡಿ, ಈ ಥರ ಝೂಮ್ ಮಾಡಿ. ನಿಮಗೆ ಎಷ್ಟು ಬೇಕಷ್ಟು ಝೂಮ್ ಮಾಡಿಕೊಂಡು ಡೌನ್ಲೋಡ್ ಎನಿವೇ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಡೌನ್ಲೋಡ್ ಆಗುತ್ತೆ. ಓಕೆನಾ, ನೋಡಿ ಡೌನ್ಲೋಡ್ ಆಗಿದೆ, ಆಯ್ತಾ ಇದೆ. ನೋಡಿ 8 MB ಇದು ಇರಬೇಕು. ಈಗ ನಿಮ್ಮೊಂದು ಫೋನ್ನ ZHR ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆ, ನೋಡಿ ZHR ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಾಟಾ ಮೇಲೆ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಸ್ಕ್ರೀನ್ ಹತ್ರ ಸುಮ್ಮನೆ ಟಚ್ ಮಾಡಿ. ನೀವು ಆ ಒಂದು ಡೇಟಲ್ಲಿ ಯಾವ ಫೈಲ್ ಡೌನ್ ಮಾಡಿರ್ತೀರ ಅದು ಇಲ್ಲಿರುತ್ತೆ, ನೋಡ್ಕೊಳ್ಳಿ. ಇಲ್ಲಿದ್ದಾಗ ನೀವೇನು ಮಾಡಬೇಕು ಅಂದರೆ KSRTC BS6 ಜಿಪ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡು ಆ ಒಂದು ವಿಡಿಯೋದಲ್ಲಿ ಇರುತ್ತೆ. ಆ ಒಂದು ವಿಡಿಯೋಯಿಂದ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ, ಆ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ನ ನೋಡಿಕೊಂಡು ಇಲ್ಲಿ ನೀವು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಓಕೆ, ಈಗ ಪಾಸ್ವರ್ಡ್ ಹಾಕಿದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಆಯಿತು ನೋಡಿ. ಈಗ ಇಲ್ಲಿ ಲಿವರಿ ಡೌನ್ ಮಾಡಿರ್ತೀವಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡು ಗೈಸ್ ನಾ ಹೇಳಿದೆ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತ. ಆ ಒಂದು ವಿಡಿಯೋದಲ್ಲಿ ಪಾಸ್ವರ್ಡನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಇಲ್ಲಿ ಒಂದು ಫೈಲ್ ಎಕ್ಸ್ಟ್ರಾ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಗೈಸ್ ನೀವು. ಓಕೆ, ನೋಡಿ ನಾನು ಪಾಸ್ವರ್ಡನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಲಿವರಿ ಬಂದಿರುತ್ತೆ. 4K ಐತೆ, 6K ಐತೆ. ನೀವು ಯಾವುದು ಬೇಕಾದ್ರೂ ಹಾಕೋಬೋದು. ಈಗ ಈ ಒಂದು ಫೈಲ್ ಎಕ್ಸ್ಟ್ರಾ ಆಡಾಗಿರ್ತಲ್ಲ, KSRTC BS6 ಜಿಪ್ಪನ್ನು ಎಕ್ಸ್ಟ್ರಾ ಕ್ಲಿಯರ್ ಮಾಡಿರ್ತಾರಲ್ಲ, ಹಾಗೆ ಒಂದು ಫೈಲ್ ಆಡಾಗಿರುತ್ತೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಕಟ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಬಸ್ ಸೀಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ಈ ಒಂದು ಫೈಲ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಹೆಸರು ಕ್ಲಿಯರ್ ಆಯ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಈ ಒಂದು ಮೋಡು ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗಡೆ ಆ್ಯಡ್ ಆಗಿರುತ್ತೆ. ಓಕೆನಾ, ಈಗ ಬಸ್ ಗೇಮನ್ನು ಓಪನ್ ಮಾಡಿ ಗೈಸ್. ಈಗ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿ. ನೋಡಿ, ನಾನು ಓಪನ್ ಮಾಡ್ತಾ ಇದ್ದೀನಿ ಗೈಸ್. ಹಾಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ. ಓಕೆನಾ, ಕ್ಲಿಯರಾಗಿ ತೋರಿಸ್ಬಿಟ್ಟಿದ್ದೀನಿ. ಅದಕ್ಕೆ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನನ್ನ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿ. ಲೈಕು ಶೇರು ಕಮೆಂಟ್ ಮಾಡಿ ಗೈಸ್. ಡೈಲಿ ವಿಡಿಯೋ ಬಿಡ್ತಾ ಇದ್ದೀನಿ, ಆದರೆ ವ್ಯೂಸ್ ಬರ್ತಾಯಿಲ್ಲ ಗೈಸ್ ಜಾಸ್ತಿ, ಯಾಕೆಂತ ಗೊತ್ತಿಲ್ಲ. ಈಗ ಓಪನ್ ಮಾಡಾದ್ಮೇಲೆ ಗೇಮನ್ನು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಲೆಫ್ಟು ರೈಟ್ ಎರಡು ಬಟನ್ ಕಾಣಿಸುತ್ತೆ. ನೀವು ಯಾವ್ದನ್ನ ಕ್ಲಿಕ್ ಮಾಡಿ. ನಾನು ಲೆಫ್ಟ್ ಕ್ಲಿಕ್ ಮಾಡಿದೆ. ಗೈಸ್, ಲೆಫ್ಟನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ಬಸ್ ಗೇಮ್ ಆಡಾಗಿರುತ್ತೆ ನೋಡಿ. ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಈಗ ಲಿವರಿ ಆ್ಯಡ್ ಮಾಡಬೇಕು. ಲಿವರಿ ಆ್ಯಡ್ ಮಾಡೋದು ಹೇಗೆ ಅಂದರೆ ಇಲ್ಲಿ 3ನೇ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸರ್ ಲಿವರಿ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೈಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ನಿಮಗೆ 4K 6K ಯಾವ್ದು ಬೇಕಾದ್ರೂ ಅದನ್ನ ಆ್ಯಡ್ ಮಾಡಿ. ನಾನು 6Kನೇ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಕ್ವಾಲಿಟಿ ಇದಾಗುತ್ತೆ ಗೈಸ್ ನಿಮಗೆ.
ಹಾಕಿದ್ದೀನಿ, ಇದು ಏನು ಬರ್ತಾ ಇಲ್ಲ ತಳ್ಳಿ ಗೈಸ್ ಇನ್ನೂ ಸರಿ. ಓಕೆ ಗೈಸ್, ಆ್ಯಡ್ ಆಯಿತು ನೋಡಿ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಸನ್ನಾರು ಕೊಡಿ ಇಲ್ಲ ಫ್ರೀನಾರು ಕೊಡಿ ಅಂತ ಕಾಸು ಇಲ್ಲದಕ್ಕೋಸ್ಕರ ಫ್ರೀ ಕೊಡ್ತಾಯಿದ್ದೀನಿ. ಇಲ್ಲಿ ಆ್ಯಡ್ಸ್ ನೋಡಬೇಕಾಗುತ್ತೆ. ಆ್ಯಡ್ಸ್ ನೋಡಾದ್ಮೇಲೆ ಗೈಸ್ ಈ ಥರ ಆ್ಯಡ್ ಆಗಿರುತ್ತೆ. ಇಲ್ಲಿ ಬ್ಲೂ ಕಲರ್ಲಿ ಒಂದು ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಈಗ ಬ್ಲರ್ ಕಾಣಿಸ್ತಿದೆ ಲಿವರಿ, ಅದನ್ನು ಕ್ಲಿಕ್ ಮಾಡಿ ಗೈಸ್. ನೋಡಿ ಈಗ HD ಕ್ವಾಲಿಟಿಲಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಿರ್ಬೋದು ಗೈಸ್. ಕ್ವಾಲಿಟಿ ಸಾಕಾದಾಗ ಕಾಣಿಸ್ತಿದೆ. ಓಕೆ ಗೈಸ್, ಇದಾಯ್ತು ಇವತ್ತಿನ ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋ ಸಿಗೋಣ ಗೈಸ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದ್ರೆ ನಾನು ಡೈಲಿ ವಿಡಿಯೋ ಬಿಡ್ತಾ ಇದ್ದೀನಿ. ಓಕೆ ಗೈಸ್, ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.